ಗೊಂದಲದ ಮಧ್ಯೆ, ಆಕ್ರೋಶದ ಮಧ್ಯೆ, ಅಸಮಾಧಾನದ ಮಧ್ಯೆ ಕ್ಯಾಬಿನೆಟ್ ವಿಸ್ತರಣೆಯ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಈಗ ಖಾತೆ ಹಂಚಿಕೆಯ ತಲೆನೋವು. ಖಾತೆ ಹಂಚಿಕೆ ಹೇಗಾಗತ್ತೆ ಅನ್ನುವಂಥ ಕುತೂಹಲ. ಮುಖ್ಯಮಂತ್ರಿ ಇವತ್ತು ಖಾತೆ ಹಂಚೋದಕ್ಕಿದ್ದಾರೆ. ಪೋರ್ಟ್ಫೋಲಿಯೋ ಹಂಚಿಕೆಯಾಗತ್ತೆ ನೂತನ ಸಚಿವರಿಗೆ. ಬಂಡಾಯದ ಕಾರಣಕ್ಕಾಗಿ ಖಾತೆ ಹಂಚಿಕೆಯನ್ನ ಕೆಲ ದಿನಗಳು ಮುಂದೂಡಲಾಗಿತ್ತು. ಮೊದಲ ಹಂತದಲ್ಲಿ 13 ಸಚಿವರಿಗೆ ಖಾತೆ ಹಂಚಲಾಗಿತ್ತು. ಅಲ್ಲೂ ಅಸಮಾಧಾನ ಆಯಿತು. ಈಗ ಪೂರ್ಣ ಪ್ರಮಾಣದಲ್ಲಿ ಖಾತೆ ಹಂಚಬೇಕು ನೂತನ ಸಚಿವರಿಗೆ. ಸಿಕ್ಕಾಪಟ್ಟೆ ಬೇಡಿಕೆಗಳಿದ್ದಾವೆ ಕೆಲ ಖಾತೆಗಳಿಗೆ ಸಂಬಂಧಿಸಿ, ಪ್ರಮುಖ ಖಾತೆಗಳಿಗೆ. ಈ ಸಮಾಜ ಕಲ್ಯಾಣಕ್ಕೆ ಬಹಳ ಜನ ಕಣ್ಣಿಟ್ಟಿದ್ದಾರೆ. ಪರಿಶಿಷ್ಟ ಜಾತಿಯ ಸಚಿವರು, ಶಿಕ್ಷಣ ಖಾತೆ ಇರಬಹುದು, ಕೃಷಿ ಇರಬಹುದು, ತೋಟಗಾರಿಕೆ ಇರಬಹುದು. ಈ ರೀತಿ ಪ್ರಮುಖ ಖಾತೆಗಳ ಮೇಲೆ ಪ್ರಮುಖ ಸಚಿವರ ಕಣ್ಣಿದೆ. ಸೊ ಯಾವ ರೀತಿ ಖಾತೆ ಹಂಚಿಕೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಆನಂದ್ ವೈದ್ಯನ್ ಮನೆ ನೇರ ಸಂಪರ್ಕದಲ್ಲಿ. ಆನಂದ್, ಈಗ ಖಾತೆ ಹಂಚಿಕೆಯ ಪ್ರಕ್ರಿಯೆ, ಮುಖ್ಯಮಂತ್ರಿ ಬಳಿ ಇರುವಂತ ಎಕ್ಸ್ಟ್ರಾ ಖಾತೆಗಳನ್ನು ಹಂಚಲಾಗತ್ತಾ ಅಥವಾ ರೀಶಫಲ್ ಏನಾದರೂ ಇದೆಯಾ? 13 ಜನಕ್ಕೆ ಈಗಾಗಲೇ ಹಂಚಿಕೆಯಾಗಿರೋದ್ರಲ್ಲಿ ಬದಲಾವಣೆಗಳೇನಾದರೂ ಆಗತ್ತಾ? ಆ ರೀತಿಯಾಗಿರುವಂಥ ಒಂದು ಚರ್ಚೆ ಇತ್ತು. ಅಂತಿಮವಾಗಿ ಮುಖ್ಯಮಂತ್ರಿಯ ಪಾಳೆ ನೀಡ್ತಾ ಇರುವಂಥ ಮಾಹಿತಿಯ ಪ್ರಕಾರ ಅಧಿಕೃತವಾಗಿ ಈ ಹಿಂದೆ ಸಚಿವರಾಗಿರ್ತಕ್ಕಂಥವರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಅಂತಕ್ಕಂಥದ್ದು. ಆದರೆ ಇವತ್ತು 19 ನೂತನ ಸಚಿವರಿಗೆ ಅಧಿಕೃತವಾಗಿ ಖಾತೆಯನ್ನು ಹಂಚಲಿಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲೂ ಕೂಡ ಪಟ್ಟಿ ಪ್ರಕಟಗೊಳ್ಳುತ್ತೆ. ಯಾಕೆಂತಂದರೆ ನಿನ್ನೆ ಸುರ್ಜೇವಾಲ ಜೊತೆ ಈಗಾಗಲೇ ಮುಖ್ಯಮಂತ್ರಿಗಳು ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಉಂಟಾಗಿರ್ತಕ್ಕಂಥ ಗೊಂದಲಗಳು ಖಾತೆ ಹಂಚಿಕೆ ಆದ ಬೆನ್ನಲ್ಲೇ ಯಾವುದೇ ಕಾರಣಕ್ಕೂ ಆಗಬಾರದು ಅಂತಕ್ಕಂಥದ್ದು ಮುಖ್ಯಮಂತ್ರಿಯ ಅಭಿಪ್ರಾಯದ. ಆ ಕಾರಣಕ್ಕಾಗಿ ಅವರು ಸುರ್ಜೇವಾಲ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಈ ಹಿಂದೆ ಅಂದರೆ ಮೊದಲ ಬಾರಿ ಸಚಿವ ಸಂಪುಟ ರಚನೆ ಆದ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡ ಮತ್ತು ರಾಮಲಿಂಗಾರೆಡ್ಡಿ ಅವರು ತಮ್ಮ ಖಾತೆಗೆ ಸಂಬಂಧಪಟ್ಟಾಗ ವ್ಯಕ್ತಪಡಿಸಿದ ಅಭಿಪ್ರಾಯಗಳು, ದೆಹಲಿಯ ಭೇಟಿಗಳು ಇವೆಲ್ಲವೂ ಕೂಡ ಈಗ ಮುಖ್ಯಮಂತ್ರಿಗಳ ಮುಂದೆ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ 19 ಸಚಿವರುಗಳಿಗೆ ನೂತನ ಖಾತೆಯನ್ನು ಹಂಚಿಕೆ ಮಾಡುವ ಸಂದರ್ಭದಲ್ಲಿ ಅತ್ಯಂತ ಎಚ್ಚರಿಕೆ ಹೆಜ್ಜೆ ಇಡ್ತಾರೆ ಅನ್ನುವಂಥ ಮಾಹಿತಿಗಳಿದೆ. 2 ತಿಂಗಳಾದರೂ ಕೂಡ ಕೃಷಿ ಸಚಿವರು ಇಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯಗಳು ಕೂಡ ಇತ್ತು. ಎಜುಕೇಷನ್ ಮಿನಿಸ್ಟರ್ ಕೂಡ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಉನ್ನತ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಮತ್ತು ಕೃಷಿ ಇಂಥ ಪ್ರಮುಖ ಖಾತೆಗಳನ್ನು ಹಂಚಿಕೆ ಮಾಡಬೇಕಾಗಿರುವಂಥ ಈ ಸಂದರ್ಭದಲ್ಲಿ ಸಹಕಾರ ಖಾತೆ ಅಂತಕ್ಕಂಥ ಮಹತ್ವದ ಖಾತೆಯನ್ನು ಯಾರಿಗೆ ಕೊಡ್ತಾರೆ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಸಹಕಾರ ವಲಯದಲ್ಲಿ ಬಂದಿರತಕ್ಕಂಥ ಲಕ್ಷ್ಮಣ ಸವದಿಯವರಿಗೆ ಈ ಖಾತೆ ಲಭ್ಯ ಆಗುತ್ತೆ ಅನ್ನುವಂಥ ಮಾಹಿತಿಗಳಿದ್ದರೂ ಕೂಡ ಈ ಹಿಂದಿನ ಸಚಿವರುಗಳಿಗೆ ಅದದೇ ಖಾತೆಗಳನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಮಾಹಿತಿಗಳಿದೆ. ಮುಖ್ಯವಾಗಿ ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಶಿಕ್ಷಣವನ್ನು ಮತ್ತೊಮ್ಮೆ ಕೊಡುವಂಥದ್ದು, ವಸತಿ ಖಾತೆಯನ್ನು ಮತ್ತು ವಕ್ಫು, ಅಲ್ಪಸಂಖ್ಯಾತರ ಕಲ್ಯಾಣ ಇವೆಲ್ಲವೂ ಕೂಡ ಜಮೀರ್ ಅವರಿಗೆ ಲಭ್ಯ ಆಗ್ತಕ್ಕಂಥದ್ದು, ಕೃಷಿ ಖಾತೆ ಚಲುವರಾಯ ಸ್ವಾಮಿ ಅವರಿಗೆ ಲಭ್ಯ ಆಗ್ತಕ್ಕಂಥದ್ದು, ತೋಟಗಾರಿಕೆ, ಗಣಿ, ಭೂವಿಜ್ಞಾನ ಖಾತೆಯು ಮಲ್ಲಿಕಾರ್ಜುನ ಅವರಿಗೆ, ಹೀಗೆ ಆಯಾ ಖಾತೆಗಳು ಈ ಹಿಂದೆ ನಿಭಾಯಿಸಿರ್ತಕ್ಕಂಥ ಸಚಿವರಿಗೆ ನೀಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಹಲವು ಸುತ್ತಿನ ಚರ್ಚೆಗಳ ಬಳಿಕ ಅಂತಿಮವಾಗಿ ಗೊಂದಲಕ್ಕೆ ಅವಕಾಶ ಆಗದಾಗೆ ಹೊಸ ಮತ್ತು ಯುವ ಏನು ಸಚಿವರುಗಳಿದ್ದಾರೆ ಇವರಿಗೆ ಒಂದಷ್ಟು ಕಡಿಮೆ ವರ್ಕ್ ಇರ್ತಕ್ಕಂಥ ಖಾತೆಗಳು ನೀಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಸಣ್ಣ ನೀರಾವರಿ ಅಂತ ಇಲಾಖೆಗಳಿರ್ಬೋದು, ಜವಳಿ ಇರ್ಬೋದು, ರೇಷ್ಮೆ, ಪಶುಸಂಗೋಪನೆ. ಸೊ ಈ ರೀತಿಯಾಗಿರ್ತಕ್ಕಂಥ ಖಾತೆಗಳನ್ನು ಯುವ ಸಚಿವರಿಗೆ ನೀಡುವುದರ ಮೂಲಕ ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನಗಳನ್ನು ಮಾಡುವ ಸಾಧ್ಯತೆಗಳಿದೆ. ಯಾವುದೇ ಕ್ಷಣದಲ್ಲಿ ಪಟ್ಟಿ ಬಿಡುಗಡೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.